ಅಂದ್ರೆ ಒಂದಷ್ಟು ಸ್ವೀಟ್ಸ್ ಅಂಗಡಿಗೆ ಹೋದೆ, ಜಿಲೇಬಿ ಕೇಳಿದೆ, ಯಾರು ಇಲ್ಲ ಅಂತಂದ್ರು. ಏನಾಗ್ತಿದೆ, ಯಾಕೆ ಯಾವ ಶಾಪಲ್ಲೂ ಇಲ್ಲ ಅಂದಿದ್ದಕ್ಕೆಲ್ಲ ಜಿಲೇಬಿ ರಾಣಿ ಮನೆಗೆ ಹೋಗ್ತಿದೆ, ಜಿಲೇಬೀಸ್ ಎಲ್ಲ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಹೇಳಿ, ಜಿಲೇಬಿ ಅನ್ನೋ ಒಂದು ಟೈಟಲ್ಲು ಆ ಥರದೊಂದು ಆಗುತ್ತೆ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾನು. ಅದು ಏನೋ ಆ ಮೂಮೆಂಟ್ ಎಲ್ಲ ಆಯ್ತು, ಆದ್ರೆ ಅದು ಅಷ್ಟು ರೇಂಜಿಗೆ, ಆ ರೇಂಜಿಗೆ ಜಿಲೇಬಿ ಅನ್ನೋದು ಟೈಟಲ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸುದೀಪ್ ಸರ್ ಜಿಲೇಬಿ ಮೇಡಮ್ ಅಂತ ಕರೆದಾಗ ಓ ಇದೇನೋ ಆಗಿದೆ ಅನ್ನೋದಿತ್ತು. ಆಮೇಲೆ ಹೊರಗಡೆಯಿಂದ ಎಂಟ್ರಿ ಕೊಡ್ತಿದ್ರಲ್ಲ ಯಾವುದಾದ್ರು ಇವರೆಲ್ಲ ಗೆಸ್ಟ್ ಎಲ್ಲ, ಅವರೆಲ್ಲ ಜಿಲೇಬಿ ಮೇಡಮ್ ನೀವು ಅಂತ ಅಂದ್ಕೊಂಡೆ, ಓ ನನಗೆ ಆದಂಥ ಒಂದು ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ಏನೋ ಸ್ವಲ್ಪ ಜನ ಒಳಗಡೆ ಕರ್ಸಿರ್ತಾರಲ್ಲ ಆಡಿಯನ್ಸ್ನ, ಅವಾಗ ಅವರು ಜಿಲೇಬಿ ರಾಣಿ ಅಂದ್ಬಿಟ್ಟು ಓ ಇದು ಸಖತ್ತಾಗಿ ಓಡಿದೆ ಅಂದರು. ಬಟ್ ಖುಷಿ ಇದೆ, ಕೆಲವೊಂದು ಟೈಟಲ್ಸ್ ನಾವು ಹೊರಗಡೆ ಬಂದು ನೋಡಿದಾಗ ಅವ್ರು ಏನು ಟೈಟಲ್ಸ್ ಕೊಟ್ಟಿದ್ದಾರೋ ಅದೆಲ್ಲ ನೋಡಿದಾಗ ಸಿಕ್ಕಾಬಡೆ ಖುಷಿ ಆಯ್ತು. ಅಂದರೆ ನಾನು ಅಲ್ಲಿಂದ ಇಲ್ಲಿಗೆ ಬಂದು ನೋಡಿದ ತಕ್ಷಣ ಅದನ್ನ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ. ಹೆಂಗೆ ಎಕ್ಸ್ಪ್ರೆಸ್ ಮಾಡಲಿ, ಯಾವ ರೀತಿ ಹೇಳ್ಕೊಳ್ಳಿ ಅನ್ನೋದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ. ಸೊ ಎಷ್ಟು ಜಿಲೇಬಿ ತಿಂದ್ರಿ? ಆ್ಯಕ್ಚುಲಿ ನಿಜ ಇಲ್ಲ, ಬಿಗ್ ಬಾಸ್ ಮನೇಲಿದ್ದಾಗ ನಾನು ತುಂಬ ಚಿಕನ್ ತಿನ್ನಬೇಕು, ಮಟನ್ ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಚಾಕ್ಲೇಟ್ ತಿನ್ನಬೇಕು, ಆಮೇಲೆ ಚಾಟ್ಸ್ ತಿನ್ನಬೇಕು, ಅದೆಲ್ಲ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು. ಹೊರಗಡೆ ಬಂದಾಗಿನ ಟು ಬಿ ಫ್ರ್ಯಾಂಕ್ ನನ್ನ ಮನೆ ಊಟ ಸೇರ್ತಿಲ್ಲ, ನಂಗೆ ಬಿಗ್ ಬಾಸ್ ಮನೆ ಊಟ ಬೇಕು. ನಾವೇ ಅಡುಗೆ ಮಾಡ್ಕೊಂಡು ತಿಂತಿದ್ದ. ಆ್ಯಂಡ್ ಅಲ್ಲಿ ಕಾಫಿ ಟೀ ಎಲ್ಲ ಹಾಲೆಲ್ಲ ತುಂಬ ಕುಡಿತಿದ್ದೆ, ಟೈಮ್ ಟು ಟೈಮ್, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ಕುಡಿತಿದ್ದೆ. ಇಲ್ಲಿ ಬಂದಾಗಿಂದ ಕಾಫಿ 1 ಟೈಮ್ ಅಷ್ಟೇ ಕುಡಿದಿರು, 4 ಡೇಸಲ್ಲಿ ಬರೀ ಒಂದೇ ದಿನ ಕಾಫಿ ಕುಡಿದಿರು. ಅಂದರೆ ಏನು ಇಂಟೇಕ್ ಆಗ್ತಿಲ್ಲ ನನಗೆ ಈ ಒಂದು ಕಂಡೀಷನ್ಗೆ. ಟ್ರಾವೆಲ್ ಗಾಡೀಲಿ ಹೋಗ್ತಿದ್ರೆ ಒಂಥರ ಫೀಲ್ ಆಗ್ತಿದೆ, ತಲೆಲ್ಲ ಸುದ್ದಂಗೆ, ಒಂಥರ ಹೊಟ್ಟೆಲ್ಲ ಇದಾದಂಗೆ. ಈ ವೆದರ್ ಸೆಟ್ ಆಗ್ಲಿಲ್ಲ, ನಂಗೆ ಬಿಗ್ ಬಾಸ್ ಮನೆ ಬೇಕು, ಆದರೆ ಸಿಗ್ತಿಲ್ಲ ವಾಪಸ್ಸು.